ಅಲ್ಲ ಅಲ್ಲಿ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಆರ್ಟಿಸ್ಟ್ ಜನ 3-4 ಜನ ಆರ್ಟಿಸ್ಟ್ ಜೊತೆಲಿದ್ದರು, ಚೆನ್ನಾಗೇ ಇತ್ತು. ಆರ್ಟಿಸ್ಟ್ ಜೊತೆಗೆ ಒಂದಿಷ್ಟು ಜನ ಸೇರಿಕೊಂಡ್ರು. ಅಂದರೆ ಸಿನಿಮಾಗೆ ಸಂಬಂಧ ಇಲ್ಲದವರೆಲ್ಲ ಅವರೊಟ್ಟಿಗೆ ಬೆರೆಯೋಕ್ಕೆ ಶುರು ಆದರು. ಅದು ಬರ್ತಾ ಸಿನಿಮಾದವ್ರು ಕಮ್ಮಿ ಆಗ್ತಾ ಹೋದರು. ಬಟ್ ದರ್ಶನ್ ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಅವ್ರ ಸ್ನೇಹ, ಅವ್ರ ಪ್ರೀತಿ, ಅದು ಅವ್ರ ಫ್ರೆಂಡ್ಶಿಪ್ ಅದು. ಬಟ್ ಅಲ್ಲಿ ಸುತ್ತಮುತ್ತ ವಾತಾವರಣ ಕೆಟ್ಟೋಗ್ತಾ ಬಂತು. ಅದು ದರ್ಶನ್ ಅವ್ರಿಗೆ ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ 2-3 ಇನ್ಸಿಡೆಂಟ್ ನಮಗೆ ಬೇಜಾರಾಯಿತು. ಹೀಗಾಗಿ ನಾನು ಆಚೆ ಬಂದೆ. ಅದಾದಮೇಲೆ ಒಂದು ಸಲ ದರ್ಶನ್ ಸರ್ಗೆ ಹೇಳ್ಬಿಡೋಣ, ಯಾಕಂದರೆ ಅವ್ರ ಮುಂದೆ ಹೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಸೊ ನಾವು ಮೊದಲಿಂದಾನು ಜೊತೆಗಿದ್ದವರು, ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು, ಸುದೀಪ್ ಅವರಾಗಲಿ ಇವರಾಗಲಿ 25 ವರ್ಷ ಇಂಡಸ್ಟ್ರಿಗೆ ಬಂದರು, ಸೇಮ್ ಏಜು. ಆಯಿತು ಒಂದು ಹೇಳ್ಬಿಡೋಣ, ಆಗಿದ್ದ ಅವಾಗಲೇ ಏನು ನಡೀತಾ ಇದೆ ಅಂತ ಹೇಳೋಣ ಅಂತ ಅಷ್ಟರಲ್ಲಿ ಇಷ್ಟೆಲ್ಲ ಘಟನೆಗಳು ಆಯಿತು. ಈ ಥರ ಘಟನೆ ಆಗಬಾರ್ದಿತ್ತು. ಬಟ್ ತಪ್ಪೇ ಅದೇನ, ಯಾರೇ ಕೊಲೆ ಮಾಡಿದ್ರು ಏನೇ ಮಾಡಿದ್ರು ಅದು ಕಾನೂನು ಪ್ರಕಾರ ಅಂದರೆ ಸರ್, ಈಗ ನೀವು ಸಾಕಷ್ಟು ವರ್ಷಗಳಿಂದ ಫ್ರೆಂಡ್ಸ್ ಆಗಿರ್ತೀರಿ, ಆಮೇಲೆ ಇಂಡಸ್ಟ್ರಿಯವರು ಆಲ್ರೆಡಿ ಗೊತ್ತಿರೋರು, ನಿಮ್ಮನ್ನೆಲ್ಲ ದೂರ ಆಗುವಂತಹ ವ್ಯಕ್ತಿಗಳು ಅವ್ರ ಜೊತೆ ಇದ್ದೀರಾ, ಏನಪ್ಪ ನನಗೂ ಗೊತ್ತಿಲ್ಲ. ನಾನು ಆಚೆ ಬಂದು ನಾನು ಹೆಂಗಿಲ್ಲ ಏನಂತಲ್ಲಿ. ಸೊ ನಮಗೆ ಸರಿ ಹೋಗಲಿಲ್ಲ, ನಾವು ಆಚೆ ಬಂದಿದ್ದೆ ಅಷ್ಟೇ. ನಾನೇ ಅಂತಲ್ಲಿ ಸುಮಾರು ಜನ ಬ್ರೇಕಪ್ ಆಗೋದು. ಮೊದಲಿನಷ್ಟು ಅಲ್ಲಿ ಇದಿರಲಿಲ್ಲ, ಕಟ್ ಮಾಡೋಕ್ಕೆ ಶುರು ಮಾಡೋದು. ಯಾರು ಬರ್ತಾಯಿದ್ರೆ ನಮಗೆಲ್ಲ ಡೈರೆಕ್ಟ್ ನಾವು ಡೇಟಾ ಮಾಡಿಸ್ತಾಯಿದ್ವಿ, ನಮಗೆ ವೆಯ್ಟ್ ಮಾಡಿಸೋದು. ಸೊ ಈ ಥರ ಒಂದಿಷ್ಟು ಇನ್ಸಿಡೆಂಟ್ಸ್ ನಡೀತು. ಅದು ದರ್ಶನ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇರ್ತದಲ್ಲ, ಓಕೆ, ನಮಗೂ ಒಂದು ಮಾನ ಮರ್ಯಾದೆ ನಮಗೊಂದು ಇರ್ತದೆ ಅಲ್ವಾ, ಅದು ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ವಿ ರೆಸ್ಪೆಕ್ಟೆಡ್. ಸೊ ನಾನು ದರ್ಶನ್ ಅವ್ರಿಗೆ ಇವೆಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ದರ್ಶನ್ ಅವ್ರು ಹೇಳಿದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಈ ನೆನ್ನೆ ಬಂದವ್ರು ಈ ಸುತ್ತಮುತ್ತ ಇರೋರು ನಾವು ಯಾವಾಗಿಂದ ಇದ್ದೀವಿ, ಯಾವತ್ತೇನು ಇನ್ಸಿಡೆಂಟ್ ಆಗಿತ್ತು ಇಷ್ಟು ವರ್ಷದಲ್ಲಿ ಏನೂ ಆಗಿಲ್ಲ. ಇತ್ತೀಚೆಗೆ ಈ ಕೊರೋನಾ ಟೈಮ್ ಆಯ್ತಲ್ಲ, ಈ ಕೊರೋನಾ ಇಂಡಸ್ಟ್ರಿ ಬಂದಾಗಿತ್ತಲ್ಲ, ಈ ಕೊರೋನಾ ಟೈಮಲ್ಲಿ ಇವೆಲ್ಲ ಕೊರೋನಾ ಥರ ಸೇರ್ಕೊಂಡಿದ್ದಾರೆ. ಸೊ ಅದು ಬಂದಿದ್ದು ಪ್ರಾಬ್ಲಮ್. ಅಫ್ಕೋರ್ಸ್ ದರ್ಶನ್ ಸರ್ದು ಫ್ಯಾಮಿಲಿದು ಚೂರು ಪ್ರಾಬ್ಲಮ್ಸ್ ಇತ್ತು. ಸೊ ಈ ಪಾಪ ಅವ್ರಿಗೆ ಆ ಕಡೆಯೂ ಈ ಕಡೆ ಇದೆ. ಈ ರಾಂಗ್ ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ, ಸಂಗತಿ ಫಲ ಅಂತ ಹೇಳ್ತಾರಲ್ಲ, ಅದು ಎಲ್ಲೋ ಒಂದು ಕಡೆ ಅದು ಮೈನಸ್ ಆಯಿತು ಅಂತ ಅನ್ಸುತ್ತೆ. ಅಂದರೆ ಯಾರೋ ಹೇಳೋರು ಇರಲಿಲ್ಲ. ಈಗ ರಾಮಮೂರ್ತಿ ಸರ್ ಇದ್ದರು, ದೊಡ್ಡ ಪ್ರೊಡ್ಯೂಸರ್ಸ್ ಇದ್ದರು, ಫ್ರೆಂಡ್ಲಿ ಆಗಿದ್ರು ಜೊತೆಲಿ. ಸೊ ಅಟ್ಲೀಸ್ಟ್ ಅವ್ರವ್ರು ಇದ್ದಿದ್ರೆ ಹೇಳಿದ್ರು ಏನೋ ಅಥವಾ ಅಂದರೆ ಎಲ್ಲರೂ ತಪ್ಪು ಮಾಡೇ ಇಲ್ಲ ಅಂತಲ್ಲ. ಬಟ್ ಸಣ್ಣ ಪುಟ್ಟ ಅವೇ ಅದೇ ಹಿಂಗೆ ಮಾಡ್ಬೇಡ್ರಿ ಅಂತೆಲ್ಲ ಹೇಳ್ತಿದ್ರು. ಬಟ್ ಅಂತ ಹೇಳೋರು ಯಾರೂ ಇಲ್ಲ. ಏನು ಮಾಡಿದ್ರು ಬಾಸ್ ಅಂದ್ಕೊಂಡು ಕೆಲವು ಸುತ್ತಮುತ್ತ ಇರೋರು ನನಗೆ ಗೊತ್ತಿಲ್ಲ. ಅವರಿಂದಲೇ ಇವೆಲ್ಲ ಆಗಿರೋದು ನನಗೆ ಅನಿಸುತ್ತೆ. ಇಫೆಟ್ ಆಲ್, ಯಾಕಂದ್ರೆ ನಾನು ಹೇಳೋ ತಪ್ಪಾಗುತ್ತೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನಾಗ್ತಿದೆ ಗೊತ್ತಿಲ್ಲ. ಬಟ್ ಅದೇನಾಗಿದೆ ಕಾನೂನು ಪ್ರಕಾರ ಶಿಕ್ಷೆ ಅಂತ ಆಗೇ ಆಗುತ್ತೆ ಯಾರೇ ಆಗಿದೆ. ಸರ್, ಈಗ ಅವರೆಲ್ಲ ಬಂದ ಮೇಲೆ ಒಂದಷ್ಟು ನೀವು ಹೇಳ್ತಿದ್ರಿ, ಒಂದಷ್ಟು ಅವಮಾನ ಒಂದು ಸಂಗತಿಗಳು ಆಗಿರ್ಬೋದು, ಅದೇನು ಹೇಳ್ತೀರಿ, ಯಾವ ರೀತಿ ಒಂದಷ್ಟು ವಿಚಾರಗಳನ್ನ ನೀವು ಎದುರಿಸಿದ್ದೀರ? ಅದು ನಾವು ಎದುರಿಸಿದ್ವಿ ಸಾಕು, ಅದು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಚೂರು ನಮಗೂ ಬೇಸರ ಆಗಿ ಅಂತ ನಾವು ಬ್ಯಾಕಪ್ ಆಗಿದ್ವಿ. ಹಂಗಂತ ನಾವೇನು ಅವ್ರ ಜೊತೆ ಮಾತಾಡಲ್ಲ ಬಿಡಲ್ಲ ಅಂತ ಇಲ್ಲ. ಸಿನಿಮಾ ಕಾಟೇನೂ ಸಿನಿಮಾ ಮಾಡಿದ್ವಿ, ಜೊತೆಗೆ ಮಾಡಿದ್ವಿ, ಕುರುಕ್ಷೇತ್ರ ಮಾಡಿದ್ವಿ, ಅವೆಲ್ಲ ಇತ್ತು. ಬಟ್ ಅವ್ರ ಜೊತೆ ಹೋಗೋದು ಸ್ವಲ್ಪ ಕಮ್ಮಿ ಆಗಿತ್ತು. ಯಾಕಂದರೆ ಇವರು ಇಷ್ಟು ಜನ ಇದ್ರಲ್ಲ, ಸೊ ಅದು ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನಾವು ಪಾಡಿ ಸಿನಿಮಾ ಜೊತೆ